ಯಾವ ಪಟ್ಟ ಈಗ ಆಯ್ತಿಲ್ರಿ ಎಲ್ರಿ ಇದೆ. ಈಗ ನವಂಬರ್ ಆಯಿತು, ಡಿಸೆಂಬರ್ ಆಯಿತು, ಸಂಕ್ರಾಂತಿ ಮುಗಿತಾನೆ ಇವತ್ತನೇ ಸಂಕ್ರಾಂತಿ ಹಬ್ಬ ಆಯ್ತಾನೆ, ಅದು ಆಯಿತು. ಯಾವುದಿಲ್ಲ. ಈಗ 28ವರೆಗೂ ಮುಖ್ಯಮಂತ್ರಿ ಕುರ್ಚಿ ಕಾಲಿಲ್ಲ. ಮನೆ ಸಿದ್ದರಾಮಯ್ಯ ಅವರೇ ಆ ಕುರ್ಚಿಯಲ್ಲಿ ಕೂತಾರೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಂದ್ರೆ ಯಾರಿಂದನೂ ಸಾಧ್ಯ ಇಲ್ಲ, ಹೈಕಮಾಂಡಿಂದ ಮಾತ್ರ ಸಾಧ್ಯ ಸಿದ್ದರಾಮಯ್ಯನ ಬದಲಾವಣೆ ಮಾಡಬೇಕಾದ್ರೆ. ಈಗ ಹೈಕಮಾಂಡ್ ಏನು ನಿರ್ಧಾರ ತಗೊಂಡ್ರೆ ಅದಕ್ಕೆಲ್ಲ ನಾವು ಬದ್ಧಾಗಿರ್ತೀವಿ. ಈಗ ಅದು ಸಹಜ. ಈಗ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮೊನ್ನೆ ಇದಕ್ಕೆ ಮೈಸೂರು ಬಂದಿದ್ದರು. ಮೈಸೂರಿಂದ ತಮಿಳ್ನಾಡು ಯಾವುದೋ ಆ್ಯನ್ಯುವಲ್ ಡೇ ಕಾರ್ಯಕ್ರಮ ತಮಿಳ್ನಾಡಿಗೆ ಹೋಗೋದು ಕಾರಣಕ್ಕೆ ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಹೋಗಿದ್ರು. ಅಲ್ಲಿ ಬರುವಾಗ ರಿಸೀವ್ ಮಾಡ್ಕೊಳ್ಳೋದು ಸಹಜ. ಅದು ಅವ್ರ ಪಕ್ಷದ ಅಧ್ಯಕ್ಷ ಇದ್ದಾರೆ, ಇವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ, ಸಹಜ. ಅದಾದ್ರೆ ಅವ್ರು ರಿಸೀವ್ ಮಾಡುವಾಗ ಒಂದು 5 ನಿಮಿಷ ಮಾತಾಡಿದ್ದಾರೆ. ಈಗ ಅವ್ರೇನು ಬಜೆಟ್ ಮಂಡಿಸೋದು, ಅವ್ರು ಹೇಳಿದಾರಲ್ಲ ಈ ಬಾರಿ ನಾನು ಬಜೆಟ್ ಮಂಡಿಸ್ತೀನಿ ಅಂತ. ಮುಖ್ಯಮಂತ್ರಿ ಹೇಳಿದ್ದಾರೆ. ಬಜೆಟ್ ಒಂದೇ ಇಲ್ಲ, 28ವರೆಗೂ ಮನೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ. ಯಾವ ಪಟ್ಟ ಈಗ ಆಯ್ತಿಲ್ರಿ ಎಲ್ರಿ ಇದೆ. ಈಗ ನವಂಬರ್ ಆಯಿತು, ಡಿಸೆಂಬರ್ ಆಯಿತು, ಸಂಕ್ರಾಂತಿ ಮುಗಿತಾನೆ ಇವತ್ತನೇ ಸಂಕ್ರಾಂತಿ ಹಬ್ಬ ಆಯ್ತಾನೆ, ಅದು ಆಯಿತು. ಯಾವುದಿಲ್ಲ. ಈಗ 28ವರೆಗೂ ಮುಖ್ಯಮಂತ್ರಿ ಕುರ್ಚಿ ಕಾಲಿಲ್ಲ. ಮನೆ ಸಿದ್ದರಾಮಯ್ಯ ಅವರೇ ಆ ಕುರ್ಚಿಯಲ್ಲಿ ಕೂತಾರೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಂದ್ರೆ ಯಾರಿಂದನೂ ಸಾಧ್ಯ ಇಲ್ಲ, ಹೈಕಮಾಂಡಿಂದ ಮಾತ್ರ ಸಾಧ್ಯ ಸಿದ್ದರಾಮಯ್ಯನ ಬದಲಾವಣೆ ಮಾಡಬೇಕಾದ್ರೆ. ಈಗ ಹೈಕಮಾಂಡ್ ಏನು ನಿರ್ಧಾರ ತಗೊಂಡ್ರೆ ಅದಕ್ಕೆಲ್ಲ ನಾವು ಬದ್ಧಾಗಿರ್ತೀವಿ. ಈಗ ಅದು ಸಹಜ. ಈಗ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮೊನ್ನೆ ಇದಕ್ಕೆ ಮೈಸೂರು ಬಂದಿದ್ದರು. ಮೈಸೂರಿಂದ ತಮಿಳ್ನಾಡು ಯಾವುದೋ ಆ್ಯನ್ಯುವಲ್ ಡೇ ಕಾರ್ಯಕ್ರಮ ತಮಿಳ್ನಾಡಿಗೆ ಹೋಗೋದು ಕಾರಣಕ್ಕೆ ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಹೋಗಿದ್ರು. ಅಲ್ಲಿ ಬರುವಾಗ ರಿಸೀವ್ ಮಾಡ್ಕೊಳ್ಳೋದು ಸಹಜ. ಅದು ಅವ್ರ ಪಕ್ಷದ ಅಧ್ಯಕ್ಷ ಇದ್ದಾರೆ, ಇವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ, ಸಹಜ. ಅದಾದ್ರೆ ಅವ್ರು ರಿಸೀವ್ ಮಾಡುವಾಗ ಒಂದು 5 ನಿಮಿಷ ಮಾತಾಡಿದ್ದಾರೆ. ಈಗ ಅವ್ರೇನು ಬಜೆಟ್ ಮಂಡಿಸೋದು, ಅವ್ರು ಹೇಳಿದಾರಲ್ಲ ಈ ಬಾರಿ ನಾನು ಬಜೆಟ್ ಮಂಡಿಸ್ತೀನಿ ಅಂತ. ಮುಖ್ಯಮಂತ್ರಿ ಹೇಳಿದ್ದಾರೆ. ಬಜೆಟ್ ಒಂದೇ ಇಲ್ಲ, 28ವರೆಗೂ ಮನೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ. ಯಾವ ಪಟ್ಟ ಈಗ ಆಯ್ತಿಲ್ರಿ ಎಲ್ರಿ ಇದೆ. ಈಗ ನವಂಬರ್ ಆಯಿತು, ಡಿಸೆಂಬರ್ ಆಯಿತು, ಸಂಕ್ರಾಂತಿ ಮುಗಿತಾನೆ ಇವತ್ತನೇ ಸಂಕ್ರಾಂತಿ ಹಬ್ಬ ಆಯ್ತಾನೆ, ಅದು ಆಯಿತು. ಯಾವುದಿಲ್ಲ. ಈಗ 28ವರೆಗೂ ಮುಖ್ಯಮಂತ್ರಿ ಕುರ್ಚಿ ಕಾಲಿಲ್ಲ. ಮನೆ ಸಿದ್ದರಾಮಯ್ಯ ಅವರೇ ಆ ಕುರ್ಚಿಯಲ್ಲಿ ಕೂತಾರೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಂದ್ರೆ ಯಾರಿಂದನೂ ಸಾಧ್ಯ ಇಲ್ಲ, ಹೈಕಮಾಂಡಿಂದ ಮಾತ್ರ ಸಾಧ್ಯ ಸಿದ್ದರಾಮಯ್ಯನ ಬದಲಾವಣೆ ಮಾಡಬೇಕಾದ್ರೆ. ಈಗ ಹೈಕಮಾಂಡ್ ಏನು ನಿರ್ಧಾರ ತಗೊಂಡ್ರೆ ಅದಕ್ಕೆಲ್ಲ ನಾವು ಬದ್ಧಾಗಿರ್ತೀವಿ. ಈಗ ಅದು ಸಹಜ. ಈಗ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮೊನ್ನೆ ಇದಕ್ಕೆ ಮೈಸೂರು ಬಂದಿದ್ದರು. ಮೈಸೂರಿಂದ ತಮಿಳ್ನಾಡು ಯಾವುದೋ ಆ್ಯನ್ಯುವಲ್ ಡೇ ಕಾರ್ಯಕ್ರಮ ತಮಿಳ್ನಾಡಿಗೆ ಹೋಗೋದು ಕಾರಣಕ್ಕೆ ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಹೋಗಿದ್ರು. ಅಲ್ಲಿ ಬರುವಾಗ ರಿಸೀವ್ ಮಾಡ್ಕೊಳ್ಳೋದು ಸಹಜ. ಅದು ಅವ್ರ ಪಕ್ಷದ ಅಧ್ಯಕ್ಷ ಇದ್ದಾರೆ, ಇವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ, ಸಹಜ. ಅದಾದ್ರೆ ಅವ್ರು ರಿಸೀವ್ ಮಾಡುವಾಗ ಒಂದು 5 ನಿಮಿಷ ಮಾತಾಡಿದ್ದಾರೆ. ಈಗ ಅವ್ರೇನು ಬಜೆಟ್ ಮಂಡಿಸೋದು, ಅವ್ರು ಹೇಳಿದಾರಲ್ಲ ಈ ಬಾರಿ ನಾನು ಬಜೆಟ್ ಮಂಡಿಸ್ತೀನಿ ಅಂತ. ಮುಖ್ಯಮಂತ್ರಿ ಹೇಳಿದ್ದಾರೆ. ಬಜೆಟ್ ಒಂದೇ ಇಲ್ಲ, 28ವರೆಗೂ ಮನೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ.